ಹಾಸನದ ಡರ್ಟಿ ಪಿಕ್ಚರ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಮತ್ತು BJP JDS ನಡುವೆ ಒಂದಷ್ಟು ತಿಕ್ಕಾಟಗಳು, ಮಾತಿನ ವಾಕ್ಸಮರಗಳು ನಡೀತಾನೆ ಇದೆ. ಈಗ ಆರೋಪ ಪ್ರತ್ಯಾರೋಪ ನಿರಂತರವಾಗಿ ನಡೀತಾನೆ ಇದೆ. ಈಗ ಈ ಒಂದು ಪ್ರಕರಣ DK ಶಿವಕುಮಾರ್ ಕೈವಾಡ ಇದೆ ಅನ್ನೋದನ್ನು ಗಂಭೀರ ಆರೋಪವನ್ನು ಮಾಡಿದರೆ ಮಾಜಿ CM HD ಕುಮಾರಸ್ವಾಮಿ ಅವರು. ಈ ಬಗ್ಗೆ ಅವರ ಆತ್ಮೀಯರು ಆಗಿದ್ದಂಥ SR ಶ್ರೀನಿವಾಸ್ ಅವರು ನಿಮ್ಮ ಜೊತೆ ಇದ್ದಾರೆ. ಈ ಬಗ್ಗೆ ಪ್ರಕರಣ ಕುರಿತು ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಸರ್, ಈಗ ಹಾಸನ್ ಪ್ರಜ್ವಲ್ ವಿಚಾರವಾಗಿ ನೀವೇನು ಹೇಳಿಸ್ತೀರಿ? ಸರ್, ಇದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಅವನು ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಅವನೇ ಮೊಬೈಲಲ್ಲಿ ಸೆರೆ ಹಿಡ್ಕೊಂಡು ಎಲ್ಲ ಅಶ್ಲೀಲ ಚಿತ್ರಗಳನ್ನೆಲ್ಲವೂ ಕೂಡ ಸೆರೆ ಹಿಡಿತಕ್ಕಂಥದ್ದು ಮಾಡಿದ್ದಾನೆ. ಆ ಒಂದು ಕೆಲಸಕ್ಕೆ ಈ ಸಂತ್ರಸ್ತೆಯವರ ಈ ದೇಶದ ಈ ನಾಡಿನ ಈ ರಾಜ್ಯದ ಮಹಿಳೆಯರ ಗೌರವ ಉಳಿಬೇಕು ಅಂತಂದರೆ ನಾನು ಮೊದಲನೇದಾಗಿ ಪ್ರಜ್ವಲ್ ಎಲ್ಲೇ ಇದ್ರೂ ಸರ್ಕಾರ ಅದ್ರ ಬಗ್ಗೆ ಕ್ರಮ ವಹಿಸಿ ಅರೆಸ್ಟ್ ಮಾಡಬೇಕು, ಅವನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಏಕೆಂದರೆ ಎಲ್ಲ ಮಹಿಳೆಯರಿಗೂ ಇವತ್ತು ಈ ಒಂದು ಸಂತ್ರಸ್ತೆಯರು ಮಹಿಳೆಯರು ಹೆಂಗೆ ಅವರು ಸಮಾಜದಲ್ಲಿ ತಿರುಗಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರಿಗೂ ಮಕ್ಕಳು, ಕುಟುಂಬ, ಸಂಸಾರ, ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರು, ಬಂಧು ಬಾಂಧವರು ಎಲ್ಲರೂ ಇರ್ತಾರೆ. ಎಲ್ಲರ ಎದುರುಗಡೆ ಹೆಂಗೆ ತಿರುಗಾಡ್ಲಿಕ್ಕಾಗುತ್ತೆ? ಈ ಒಂದು ನೀಚ ಸಂಸ್ಕೃತಿ ಇರತಕ್ಕಂಥ ಈ ಒಂದು ವ್ಯಕ್ತಿಯನ್ನು ಮೊದಲು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಈ ಆಗಿರ್ತಕ್ಕಂಥ ಈ ಘಟನೆಯನ್ನು ಖಂಡಿಸ್ತಲೇ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನ ಈ ಇನ್ಸಿಡೆಂಟ್ನ ಇನ್ನೊಬ್ಬರ ಬಗ್ಗೆ ಹಾಕ್ಬಿಟ್ಟು ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಇವ್ನು ಮಾಡಿದ್ಕಲ್ವ ಇವರು ಬಿಡುಗಡೆ ಆಗಿರೋದು. ಫಸ್ಟು ಮಾಡಿರ್ತಕ್ಕಂಥವನ್ನ ಹಿಡಿಬೇಕಲ್ವ? ಮಾಡಿರ್ತಕ್ಕಂಥವ್ರ ಬಗ್ಗೆ ಒಂದು ಚಕಾರ ಎತ್ತಲ್ಲ ಕುಮಾರಸ್ವಾಮಿ. ಇವನು ಉಳಿಸ್ಕೊಳ್ಳೋಕ್ಕೋಸ್ಕರ, ಇವ್ರ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ, ಇವ್ರ ಮಾನ ಮರ್ಯಾದೆ ಹರಾಜಾಯಿತಿ. ಈ ರಾಜ್ಯದ ಜನ ತೂಚಿ ಅಂತ ಉಗಿತಾ ಇದ್ದಾರೆ ಇವ್ರ ಪಕ್ಷಕ್ಕೆ. ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರನ ಇವರು ಈ ಇನ್ಸಿಡೆಂಟ ಮರೆತು ಈ ಇನ್ಸಿಡೆಂಟ್ ಬಗ್ಗೆ ಚರ್ಚೆನೇ ಮಾಡ್ದಲೆ ಕೇವಲ ಈ ಯಾವುದು ಪೆನ್ಡ್ರೈವ್ ಬಿಡುಗಡೆ ಮಾಡಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಇವ್ರು ಮಾಡ್ಯವ್ರೆ ಅವ್ರು ಮಾಡ್ಯವ್ರೆ ಅಂತ ಹೇಳ್ಬಿಟ್ಟು ಇದನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ, ನೀಚ ಕೆಲಸ ಮಾಡ್ತಾವ್ರಲ್ಲ, ಅದಕ್ಕೆ ಫಸ್ಟು ಕುಮಾರಸ್ವಾಮಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಯಾಕೆ ಅರೆಸ್ಟ್ ಮಾಡಬೇಕು ಅಂದರೆ 6 ತಿಂಗಳ ಹಿಂದೆ ದೇವರಾಜೇಗೌಡ ಕುಮಾರಸ್ವಾಮಿ ಅವರಿಗೂ ಕೊಟ್ಟಿದ್ದೆ, ದೇವೇಗೌಡರಿಗೂ ಕೊಟ್ಟಿದ್ದೆ, ತೋರಿಸಿದ್ದೆ, ಹೇಳಿದ್ದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇವನು ದೇವರಾಜೇಗೌಡನು BJP, ಇವರು ಶಿವರಾಮೇಗೌಡನು BJP, ಇವರೂ ಸೇರ್ಕೊಂಡು ಶಿವರಾಮೇಗೌಡರು ಹೋಗಿರ್ತಕ್ಕಂಥದ್ದು ಯಾರ ತಕ್ಕೆ DK ಶಿವಕುಮಾರ್ ಅವ್ರ ಹತ್ರ. ಅವತ್ತು ಮಾತಾಡಿರೋದೇನು? ಚೆನ್ನಾಗಿದ್ದೀರಾ ಅಂತ ಮಾತಾಡಿದ್ದಾರೆ. ಇನ್ನಂಥ ಡಾಕ್ಯುಮೆಂಟ್ಸ್ ಇದ್ದಾಗ ತಗೊಂಡೋಗಿ ತನಿಖಾ ಸಂಸ್ಥೆ ಕೊಡಿ ಅಂತಕ್ಕಂಥದ್ದು, ಅವರ SIT ಕೊಡಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಇದನ್ನೇ ಆಧಾರವಾಗಿ ಇಟ್ಕೊಂಡು ಇವರು ಕುಮಾರಸ್ವಾಮಿ ಇದನ್ನು ಪ್ಲಾನೆಡಾಗಿ ಮಾಡಿದ್ದಾರೆ. ಹೆಂಗೆ DK ಶಿವಕುಮಾರ್ ಮೇಲೆ ಏನಾರು ಒಂದು ವಾಯ್ಸ್ ಸಿಕ್ಬಿಟ್ಟು ಸಾಕು ಅವನ ಮೇಲೆ ತೆಳ್ಬಿಡೋಣ ಅಂತ ಹೇಳ್ಬಿಟ್ಟು ಇವರು ಇಬ್ಬರೂ ಸೇರ್ಕೊಂಡು DK ಶಿವಕುಮಾರ್ ಮೇಲೆ ತೆಳಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಇವನು ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಇಬ್ಬರೂ ಸೇರ್ಕೊಂಡು ಈ ಒಂದು ಇನ್ಸಿಡೆಂಟ್ ಕ್ರಿಯೇಟ್ ಮಾಡಿ ಈಗ DK ಶಿವಕುಮಾರ್ ಮೇಲೆ ಹೇಳ್ತಾ ಇದ್ದಾರೆ. ಸರ್, ಈಗ ಈ ಒಂದು ಪ್ರಕರಣದಲ್ಲಿ DK ಶಿವಕುಮಾರ್ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅಂದರೆ ಕುಮಾರಸ್ವಾಮಿ ಅವರು ಯಾರು ಪರವಾಗಿದ್ದಾರೆ ಅಂತ ಅನಿಸಿದೆ? ಸರ್, ಕುಮಾರಸ್ವಾಮಿ ಯಾರ ಪರವಾಗೂ ಇಲ್ಲ. ಸ್ವಂತ ಅವ್ರು ಉಳ್ಕೊಬೇಕೀಗ. ಈ ಇನ್ಸಿಡೆಂಟಿಂದ ಅವರಿಗೆ ಭಯಂಕರ ಡ್ಯಾಮೇಜ್ ಆಗಿದೆ. ಯಾರೂ ಈ ನಾಡಿನ ಮಹಿಳೆಯರು ಇವ್ರಿಗೆ ಕ್ಯಾಕ್ರಿಸ್ ಮಕ್ಕುಗಿತಾರೆ. ಇವ್ರ ಕುಟುಂಬ ನೋಡಿ, ಇವ್ರ ನಡವಳಿಕೆ ಹೆಂಗೈತೆ. ಇವ್ರು ತುರುವೇಕೆರೆಯಲ್ಲಿ ಬಂದು ಏನು ಭಾಷಣ ಮಾಡಿರು? ಗ್ಯಾರಂಟಿ ಕೊಟ್ಟಿದ್ದರಿಂದ ಮಹಿಳೆಯರೆಲ್ಲ ದಾರಿ ತಪ್ಪೋಗ್ಬಿಟ್ರು ಅಂತ ಅಂದರು. ಆಮೇಲೆ ಇವ್ರೇನು ಮಾಡಿರು? ಇವ್ರು ಮಾಡಿರ್ತಕ್ಕಂಥದ್ದು ಸಮಂಜಸವಾಗೈತೆ. ಇವ್ರು ಮಗಳ ವಯಸ್ಸಿನವ್ರನ್ನೇ ಮದುವೆ ಮಾಡ್ಕೊಂಡ್ರು. ಅದಕ್ಕೊಂದು ಹೆಣ್ಮಗ ಕೊಟ್ಟು ದಾರಿಲೆಕ್ಕ ಕೈ ಬಿಟ್ಬಿಟ್ರು, ನಡೆದಾರಿಲಿ ಕೈ ಬಿಟ್ಬಿಟ್ರು. ಅವ್ರನ್ನೇನಾದ್ರು ಪೂರ್ಣ ಪ್ರಮಾಣದ ಕರ್ಕೊಂಡು ಜೊತೆಲಿ ಹೋದ್ರಾ? ಎಷ್ಟು ತುಚ್ಛ ಮನೋಭಾವ ಮಹಿಳೆಯರ ಬಗ್ಗೆ ಐತಿ ಅನ್ನೋದಕ್ಕೆ ಇದೇ ಸಾಕ್ಷಿಗಳಿವು. ಇಂಥ ವ್ಯಕ್ತಿಯಿಂದ ಏನಾದರೂ ನಾವು ರಾಜ್ಯಕ್ಕೆ ಸಿಗುತ್ತೆ ಅಂತ ಬಯಸೋಕ್ಕಾಗುತ್ತಾ? ಈ ವ್ಯಕ್ತಿ ಈ ಥರ ಮೆಂಟಾಲಿಟಿ ಇರ್ತಕ್ಕಂಥ ಈ ಪಕ್ಷ ಇವನ್ನ ರಾಜ್ಯದ ಜನ ತಿರಸ್ಕಾರ ಮಾಡಬೇಕು. ಇವರು ಉಳ್ಕೊಳ್ಳೋಕ್ಕೋಸ್ಕರ DK ಶಿವಕುಮಾರ್ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾಯಿದ್ರು. ಇನ್ನು ಬೇರೆಯವ್ರ ಮೇಲೆ ಮಾಡೋಕ್ಕೆ ಆಗಲ್ವಲ್ಲ? ನಮ್ಮ ಸಮಾಜದ ಮೇಲೆ ಮಾಡಬೇಕಲ್ಲ. ಇವ್ರು ನಮ್ಮ ಸಮಾಜನೇ ತುಳಿತಾ ಇರ್ತಕ್ಕಂಥದ್ದು, ಬೇರೆಯವ್ರು ಯಾರನ್ನೂ ತುಳಿಯಲ್ಲ. ಇವ್ರೇನಾದರೂ ಡ್ಯಾಮೇಜ್ ಮಾಡಿದರೆ ನಮ್ಮ ಸಮಾಜ ಮುಖಂಡರನ್ನೇ ಹಿಡ್ಕೊಂಡು ನಮ್ಮ ಸಮಾಜದವ್ರನ್ನೇ ಹಾಳು ಮಾಡ್ತಕ್ಕಂಥದ್ದನ್ನ, ನಮ್ಮ ಸಮಾಜದವ್ರನ್ನೇ ತುಳಿತಕ್ಕಂಥ ಕೆಲಸ ಇವ್ರು ಮಾಡ್ತಾ ಬಂದಿರ್ತಕ್ಕಂಥದ್ದು. ಅದಕ್ಕೆ ಇನ್ನು ಯಾರು ಸಿಗ್ತಾರೆ ರಾಜ್ಯದಾಗ? ಏನಾದರೂ DK ಶಿವಕುಮಾರೇ ಸಿಗೋದು. DK ಶಿವಕುಮಾರ್ ಎತ್ತಾಕ್ಬಿಟ್ರೆ ಸರಿಯಾಗ್ಬಿಡುತ್ತೆ ಅಂತ ಇದು ಮಾಡ್ತಾವ್ರ ಪ್ಲ್ಯಾನ್ ಅಷ್ಟೇ. ಈಗ ಸರ್, ರೇವಣ್ಣ ಅವ್ರ ಕುಟುಂಬದ ಜೊತೆ ನೀವು ಆರಂಭದಿಂದ ರೇವಣ್ಣ ಅವರು ಮತ್ತು ದೇವೇಗೌಡರ ಕುಟುಂಬ, ಕುಮಾರಸ್ವಾಮಿ ಎಲ್ಲರೂ ಉತ್ತಮವಾಗಿ ಸಂಬಂಧ ಇದ್ದ ಆವಾಗಿನ ಕಾಲದಲ್ಲಿ. ಈಗ ನೀವು ಕಾಂಗ್ರೆಸ್ ಬಂದಿದ್ದೀರಿ. ಇದಾದ ನಂತರ ರೇವಣ್ಣ ಅವ್ರ ಪರವಾಗಿ ಕುಮಾರಸ್ವಾಮಿ ನಿಂತ್ಕೊಂಡಿದ್ದಾರೆ ಅಂತ ಅನಿಸ್ತಿದ್ದೀನಿ ನಿಮಗೆ? ಸರ್, ಈ ಇನ್ಸಿಡೆಂಟ್ ಆಗಬೇಕಾದ್ರೆ ಮುಖ್ಯ ಕಾರಣ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವ್ರ ಕುಟುಂಬಕ್ಕೆ ಹೊರನೋಟಕ್ಕೆ ಮಾತ್ರ ಬ್ರದರ್ ಅಂತಾರೆ, ಎದೆಗಿನ ಕೈ ಹಾಕ್ತಾರೆ, ಒಳಗಡೆ ಕಾರ್ಕೋಟ ವಿಷಯ ಉಗಿತಾರೆ.
ಯಾರು ರೇವಣ್ಣ ಅವ್ರ ಫ್ಯಾಮಿಲಿ ಮೇಲೆ ಕಾರ್ಕೋಟ ವಿಷಯ ಐತಿ. ಅವ್ರನ್ನ ಕಂಡ್ರೆ ಏನಾರ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಮೊದಲಿಂದಲೂ ಇತ್ತು. ಇದೊಂದು ಇನ್ಸಿಡೆಂಟ್ ಸಿಕ್ತು, ಈ ಸಿಕ್ಕಿದ್ನ ಸರಿಯಾಗಿ ಉಪಯೋಗಿಸ್ಕೊಂಡವ್ರು ಕುಮಾರಸ್ವಾಮಿ ಅವರಷ್ಟೇ. ಯಾಕೆಂದರೆ 6 ತಿಂಗಳಿಂದಲೇ ನನಗೆ ಇವ್ರ ಪೆನ್ ಡ್ರೈವ್ ಸಿಕ್ತು ಅಂದಾಗ 6 ತಿಂಗಳಲ್ಲೇ ಕರಿಬೋದಾಯ್ತಲ್ಲ. ಅವ್ನು ಪ್ರಜ್ವಲ್ ಕರೆದುಬಿಟ್ಟು ನೋಡೋ ಈ ಥರ ಹಲ್ಕ ಕೆಲಸ ಮಾಡಿದೆಯಾ ಮಗನೇ, ಬೇಡ ಕಣೋ ನೀನು ಈ ಸರಿ ನಿಂತ್ಕೊಂಬೇಡ, ಬೇರೆ ಯಾರಿಗಾನ ಕೊಡೋಣ, ಗೌರವ ಉಳ್ಕೊಂತದ್ದು ನಮ್ಮ ಕುಟುಂಬದ ಅಂತ ಹೇಳ್ಬೋದಾಯ್ತಲ್ಲ, ಕುಮಾರಸ್ವಾಮಿ ಹೇಳ್ಬೋದಾಯ್ತಲ್ಲ. ಇದೇ ದೇವರಾಜೇಗೌಡ ಹೇಳ್ತಾನೆ, ಇದೇ ದೇವರಾಜೇಗೌಡನ ಮಾತಾ ದೇವರಾಜೇಗೌಡ ನನಗೆ ಡಿ ಕೆ ಶಿವಕುಮಾರ್ ಬಿಡುಗಡೆ ಮಾಡ್ಯವ್ರಿ ಅಂತ ಹೇಳ್ದ ಅಂತಿದ್ದಂಗೆ ದೇವರಾಜೇಗೌಡ ಮಾತು ನಂಬ್ಕೊಂಡು ಇವು ಸ್ಟ್ರೈಕ್ ಮಾಡಿಸ್ತಾನೆ ಎಲ್ಲ ಕಡೆ ಕುಮಾರಸ್ವಾಮಿ. ಅದೇ ಪೆನ್ ಡ್ರೈವ್ ದೇವರಾಜೇಗೌಡ ಬಂದು ಕುಮಾರಸ್ವಾಮಿಗೆ ಹೇಳೋನಿಂದಾಗ ಇವ್ನು ಕರೆದು ಪ್ರಜ್ವಲ್ಗೆ ಹೇಳ್ಬೋದಾಯ್ತಲ್ಲ, ನೀನು ಟಿಕೆಟ್ ನಿಂತ್ಕೊಂಬೇಡಪ್ಪ, ಈ ಥರ ಎಲ್ಲ ಐತೆ, ನಮ್ಮ ಕುಟುಂಬದ ನಮ್ಮ ಗೌರವ ಹೋಗುತ್ತೆ, ನಮ್ಮ ಕುಟುಂಬದ ಗೌರವ ಹೋಗುತ್ತೆ, ನಮ್ಮ ಪಕ್ಷದ ಗೌರವ ಹೋಗುತ್ತೆ, ನಿಂತ್ಕೊಂಬೇಡಪ್ಪ ಅಂತ ಹೇಳ್ಬೋದಾಯ್ತಲ್ಲ. ಆವಾಗ ಯಾಕೆ ನಿಂತ್ಕೊಳ್ಳೋಕ್ಕೆ ಟಿಕೆಟ್ ಕೊಟ್ಟರು ಇವರು? ರೇವಣ್ಣನ ಮುಗಿಸ್ಬೇಕು ಅಂತಲೇ ಇವ್ರು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಈಗ ಇವ್ರು ಪಕ್ಷ ಉಳಿಸ್ಕೊಳಕ್ಕೆ ಹೋರಾಟ ಮಾಡ್ತಾವ್ರಿ. ರೇವಣ್ಣನ ಪರವಾಗಿ ಏನಾದ್ರು ಹೋರಾಟ ಮಾಡ್ತಾವ್ರಾ? ರೇವಣ್ಣಂದು ಪರವಾಗಿ ಏನೋ ಇವರು ಹೋರಾಟ ಮಾಡ್ತಾವ್ರೆ. ಪಕ್ಷ ಉಳಿಸ್ಕೊಳಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ. ಇವ್ರಿಗೆ ಆಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಹಾಕಿ ಇವರು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾವ್ರೆ. ಮೊದಲು ಕುಮಾರಸ್ವಾಮಿಯನ್ನು ದೇವರಾಜೇಗೌಡನ ಇಬ್ಬರನ್ನು ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಿದರೆ ಸತ್ಯ ಏನು ಅಂತಕ್ಕಂಥದ್ದು ಹೊರಗೆ ಬರುತ್ತೆ. ಅದಕ್ಕೆ SIT ಮೇಲೆ BJP JDS ಅವ್ರಿಗೆ ಯಾಕೆ ನಂಬಿಕೆ ಇಲ್ವಾ ಸರ್? ನಮಗೆ CBI ಮೇಲೆ ನಂಬಿಕೆ ಐತಾ? ED ಮೇಲೆ ನಂಬಿಕೆ ಐತಾ? ಇವ್ರು CBI ಕೊಡಿ ಅಂತಾರೆ, ನಮಗೆ CBI ಮೇಲೆ ನಂಬಿಕೆ ಐತಾ? ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ, ಈ ದೇಶದಲ್ಲಿ ಆಗಿರ್ತಕ್ಕಂಥ ಎಲ್ಲ ಯಾವುದೇ ಪ್ರಕರಣಗಳು ನೋಡಿ ಎಲ್ಲ ಮುಚ್ಚಾಕಿರ್ತಕ್ಕಂಥದ್ದು, ಎಲ್ಲ ವಿರೋಧ ಪಕ್ಷದವ್ರನ್ನೆಲ್ಲ ಜೈಲಿಗೆ ಹಾಕ್ತಕ್ಕಂಥದ್ದು BJP ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ನಮ್ಮಲ್ಲೇ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅದರಿಂದ ನಮ್ಮಲ್ಲೇ ತನಿಖೆ SIT ತನಿಖೆ ಮಾಡಿಸ್ತೀವಿ. ಯಾರು ತಪ್ಪಿತಸ್ಥರಿರೋ ಅದು ಅವ್ರನ್ನ ಯಾರನ್ನೂ ಬಿಡೋ ಪ್ರಶ್ನೆ ಉದ್ಭವ ಆಗಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಕಿಂಚಿತ್ತೂ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಏನು ಪ್ರಕರಣದಲ್ಲಿ ಯಾರು ಸತ್ಯಾಸತ್ಯತೆ ಏನಿದೆ, ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದನ್ನ ಅಧಿಕಾರಿಗಳಿಗೆ ಕರೆದು ಹೇಳಿದ್ದೀನಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇದು ಸತ್ಯ ಏನು ಹೊರಗೆ ಬರಬೇಕಾಗಿದೆ ಅದನ್ನು ಮಾಡ್ತಕ್ಕಂಥದ್ದು, ಯಾರು ಈ ಕೃತ್ಯದಲ್ಲಿ ಭಾಗಿದ್ದಾರೆ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಸರ್, ಈಗ ರಮೇಶ್ ಜಾರಕಿಹೊಳಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ. ಏನಂದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರದ್ದಾಗಲಿ ಅಥವಾ ಪರಮೇಶ್ವರ್ ಇಂಥ ವಿಡಿಯೋಗಳು ಬಂದರೂ ಬರಬಹುದು ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್. ಇವೆಲ್ಲ ಸುಮ್ಮನೆ ಬೇಕು ಅಂತ ಹೇಳ್ತಕ್ಕಂಥದ್ದು. ಯಾರು ವಿಡಿಯೋಗಳು ಇರಲ್ಲ. ಸುಮ್ಮನೆ ಈ ಒಂಥರ ಹೆಂಗಾಗಿದೆ, ಚಟಾಗೋಗ್ಬಿಡುತ್ತೆ ಎಲ್ಲರಿಗೂ. ನಂದೈತೆ ನಿಂತವೈತೆ. ಈ ಕುಮಾರಸ್ವಾಮಿಯಿಂದ ನೋಡ್ಕೊಂಡು ಎಲ್ಲರೂ ಅದನ್ನೇ ಹೇಳ್ತಾರೆ. ಕುಮಾರಸ್ವಾಮಿ ಏನಂದ ವಿಧಾನಸೌಧಕ್ಕೆ ಹೋಗುವಾಗ, ನೋಡಿ ನಂತ ಪೆನ್ ಡ್ರೈವ್ ಐತೆ ಅಂತ ತೆಗೆದು ಒಂದು ಸರಿ ರೆಡ್ ತೋರಿಸ್ತಾ, ಒಂದು ಸರಿ ಬ್ಲೂ ತೋರಿಸಿರು. ಎಲ್ಡಿ ಕೇಳಿದ್ರು, ಒಂದು ಸರಿ ರೆಡ್ದು ನಾನು ನೋಡ್ತಾ ಇದ್ದು, ಒಂದು ಸರಿ ರೆಡ್ ತೋರಿಸಿರು, ಇನ್ನೊಂದು ಸರಿ ಬ್ಲೂ ತೋರಿಸಿರು. ಪೆನ್ ಡ್ರೈವ್ ನಂತ ಹೋಗೇ ಪೆನ್ ಡ್ರೈವ್ ಸಂಸ್ಕೃತಿ ಕ್ರಿಯೇಟ್ ಆಗಿರೋದೇ ಕುಮಾರಸ್ವಾಮಿಯಿಂದ. ಅದರಿಂದ ರಮೇಶ್ ಜಾರಕಿಹೊಳಿ ಒಬ್ಬ ಹೇಳೋ ಮಾತಲ್ಲಿ ಉರುಳೇ ಇಲ್ಲ. ಲಾಸ್ಟಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಸಂಪುಟದಿಂದ ವಜಾ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡ್ತಿದ್ದಾರೆ ಸರ್. ಮಾಡಿಬಿಡ್ತೀವಿ, ನಾಳಿಕೆ ಮಾಡಿಬಿಡ್ತೀವಿ. ಕುಮಾರಸ್ವಾಮಿ ಹೇಳಿದ ಮೇಲೆ ಮುಗಿದೋಯ್ತಲ್ಲ. ಕುಮಾರಸ್ವಾಮಿ ಹೇಳೋಕ್ಕೆ ಏನು ನೈತಿಕತೆ ಇದೆ? ಕುಮಾರಸ್ವಾಮಿಗೆ ಈ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇಲ್ಲ, ಈ ರಾಜ್ಯದ ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅಂಥ ವ್ಯಕ್ತಿನ ಕಾಳಜಿ ಇದ್ದರೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಈ ಸಂತ್ರಸ್ತರಿಗೆ ಗೌರವ ಹೋಗ್ತಾಯಿದೆ, ಅವ್ರ ಮರ್ಯಾದೆ ಹೋಗ್ತಾಯಿದೆ. ಮೊದಲು ಅವನ್ನ ಎಲ್ಲಿದ್ರು ಹಿಡ್ಕೊಂಬಂದು ಒಳಿಕಾಕಿ ಅಂತ ಹೇಳೋರು. ನೆನ್ನೆ ಪ್ರೆಸ್ ಮೀಟಲ್ಲಿ ಒಂದು ವಿಚಾರ ಹೇಳೋರು, ಅದನ್ನೆಲ್ಲ ಬಿಟ್ಬಿಟ್ರು. ಯಾರು ಇದನ್ನು ಹೊರಗೆ ತಂದರು ಅವ್ರನ್ನ ಅರೆಸ್ಟ್ ಮಾಡಿ, ಯಾರು ಇದನ್ನು ತಂದರೂ ಅರೆಸ್ಟ್ ಮಾಡಿ. ಇವನು ಮಾಡಿದ ಕಲ್ವ ಹೊರಗೆ ಬಂದಿರೋದು. ಇದು ಈ ಇಂಥ ಹಲ್ಕ ಕೆಲಸ ಮಾಡೋನಲ್ಲ ಇವ್ರ ಮಗ, ಅವನ್ನ ಒದ್ದು ಒಳಿಕಾಕು ಅಂತ ಹೇಳ್ತಾ ಇಲ್ಲ ಇವನು. ಪಕ್ಷ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾರು ಇದನ್ನು ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಕುಮಾರಸ್ವಾಮಿನೇ ಅರೆಸ್ಟ್ ಮಾಡಬೇಕು. ಮೂಲ ಪುರುಷ ಕುಮಾರಸ್ವಾಮಿನಿ. ಈ ಪೆನ್ ಡ್ರೈವ್ ವಿಚಾರವಾಗಿ ಏನಾದರೂ ನಾನು ಹತ್ತಿರದಾಗಿದ್ದನು. ಆ ಮನುಷ್ಯನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರ ಮೇಲೆ ಹೆಂಗೆ ಯಾವ ಸಮಯದಲ್ಲಿ ಈ ಥರ ಕ್ರಿಯೇಟ್ ಮಾಡ್ತಾರೆ ಅಂತ ಗೊತ್ತಿದೆ. ಅದರಿಂದ ಈ 100% ಕುಮಾರಸ್ವಾಮಿ ದೇವರಾಜೇಗೌಡ ಸೇರ್ಕೊಂಡು ಮಾಡಿರ್ತಕ್ಕಂಥ ಕೃತ್ಯ. ಮೊದಲು ಇವರಿಬ್ಬರನ್ನು ಅರೆಸ್ಟ್ ಮಾಡಬೇಕು. ಓಕೆ, ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದರಲ್ಲಿಲ್ಲ. ಯಾಕೆಂದರೆ ನಾನು ಹತ್ತಿರದಿಂದ ಬಲ್ಲೆ ಕುಮಾರಸ್ವಾಮಿ ಅವರನ್ನು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಕೈವಾಡ ನೇರವಾಗಿದೆ ಅನ್ನೋದನ್ನು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ತುಮಕೂರು ಗುಬ್ಬಿ ಕ್ಷೇತ್ರ ಶಾಸಕ ಶ್ರೀನಿವಾಸ್. ಕ್ಯಾಮರಾಮನ್ ಮಧು ಜೊತೆ ಟಿ ಯೋಗಿ, ಜಿ ಕನ್ನಡ ನ್ಯೂಸ್, ತುಮಕೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.